ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾವು ನಿರಂತರ ಸುಖ ಸಂತೋಷ ನೆಮ್ಮದಿ ಬೇಕು ಅಂತಂದರೆ ನಮಗೆ ದೈವದ ಅನುಗ್ರಹ ಬೇಕು ಅಂತೇಳಿ ಈ ವಾರ ಪೂರ್ತಿ ನಾವು ಮಾತಾಡ್ಕೊಂಡು ಬರ್ತಾ ಇದ್ದೀವಿ. ದೈವದ ಅನುಗ್ರಹ ಅಂದ ತಕ್ಷಣ ನಾವು ಪೂಜೆ ಮಾಡಬೇಕು ಅಂದಾಗ ಬರೀ ಫೋಟೋ ಇಟ್ಟು ಪೂಜೆ ಮಾಡಬೇಕು ಅಥವಾ ಒಂದು ಮಂತ್ರ ಹೇಳ್ಕೋಬೇಕು, ಒಂದು ಪಾರಾಯಣ ಮಾಡ್ಕೋಬೇಕು, ಒಂದು ವ್ರತ ಮಾಡಬೇಕು ಅಂತಲ್ಲ. ಕೆಲವೊಂದು ನಿಯಮಾವಳಿಗಳನ್ನು, ಆಧ್ಯಾತ್ಮಿಕ ನಿಯಮಾವಳಿಗಳನ್ನು ನಾವು ಅನುಸರಣೆ ಮಾಡಬೇಕು. ಯಾವುದದು ಆಧ್ಯಾತ್ಮಿಕ ನಿಯಮಾವಳಿಗಳು? ನಾವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ಕೊತೀವಿ, ಬಂದ್ಬಿಡ್ತೀವಿ. ಆದರೆ ಆ ದೇವಸ್ಥಾನಕ್ಕೆ ಹೋದಾಗ ನಾವು ಮಾಡ್ತಕ್ಕಂಥ ಕೆಲವು ತಪ್ಪುಗಳಿಂದ ಯಾರ್ಯಾರ್ದೋ ಕರ್ಮಫಲಗಳನ್ನು ನಾವು ಹೊತ್ಕೊಂಡ್ಬರ್ತೀವಿ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಅಂಥದ್ದೇನು ಮಾಡ್ತಾಯಿದ್ದೀವಿ. ಅದಕ್ಕೆ ನನಗೆ ದೇವಸ್ಥಾನಕ್ಕೆ ಹೋಗಿ ಎಷ್ಟು ಮೊರೆ ಹಾಕಿದ್ರು, ಎಷ್ಟು ದೀಪ ಅಂಟಿಸಿದ್ರು ನನಗೆ ಫಲಿತನೇ ಸಿಗ್ತಾ ಇಲ್ಲ ಅಂತ ಭಾಳ ಜನ ಹೇಳ್ತಾರೆ. ಅದೇನೋ ಒಂದು ನಿಯಮ ಇದೆ ಅಂತ ಅಲ್ಲಿ. ಒಂದಿನ 1 ನಿಂಬೆಹಣ್ಣು, 2 ದಿನ 2 ನಿಂಬೆಹಣ್ಣು, 3 ದಿನ 3 ನಿಂಬೆಹಣ್ಣು, 4 ದಿನ 4 ನಿಂಬೆಹಣ್ಣು, ಹಿಂಗೆ ಎಷ್ಟು ದಿನ ಹಚ್ತಾರೆ ಅಷ್ಟು ದಿನಕ್ಕೂ ಅಷ್ಟು ನಿಂಬೆಹಣ್ಣು ಹಚ್ಕೊಂಡು ಹೋಗೋದಂತೆ. ಯಾವ ಮಹಾನ್ ಭಾವರು ಹೇಳ್ಕೊಟ್ರು ನಿಮಗೆ ಈ ಪದ್ಧತಿಗಳನ್ನೆಲ್ಲ? ದೀಪ ಹಚ್ಚಬೇಕು ಅಂದಾಗ, ನಿಂಬೆಹಣ್ಣು ದೀಪ ಹಚ್ಚಬೇಕು ಅಂದಾಗ ಅದಕ್ಕೆ ಅದರದೇ ಆದಂಥ ಕೆಲವು ನಿಯಮಾವಳಿಗಳಿದ್ದಾವೆ. ನಿರ್ದಿಷ್ಟವಾದ ಕಾರಣ ಇಟ್ಕೊಂಡು ನಿರ್ದಿಷ್ಟವಾದ ಲೆಕ್ಕದಲ್ಲಿ ದಿನ ಪೂರ್ತಿ ನಾವು ಅಷ್ಟಷ್ಟೇ ಹಚ್ಚಬೇಕಾಗ್ತದೆ. 1 ದಿನ 1, 2 ದಿನ 2, 3 ದಿನ 3, 4 ದಿನ 4, 5 ದಿನ 5 ನಿಂಬೆಹಣ್ಣು ಹಚ್ಚಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಒಬ್ಬರಿಂದ ಹಿಡಿತಕ್ಕಂಥ ಹಲವಾರು ಜನ, ಭಾಳ ಜನ ಹೇಳ್ತಕ್ಕಂಥದ್ದು, ನಾನು 18 ವಾರ 20 ವಾರ 27 ವಾರ ಹಚ್ಚಿದೆ, ಏನು ಯೂಸ್ ಆಗಿಲ್ಲ ಸ್ವಾಮಿ ಅಂತಾರೆ. ಕಾರಣ ಏನಂದರೆ ಪ್ರತಿಯೊಂದು ಲೆಕ್ಕಾಚಾರವೂ ಕೂಡ ನಿರ್ದಿಷ್ಟವಾದಂಥ ಲೆಕ್ಕಾಚಾರನ ಹೊಂದಿರೋದ್ರಿಂದ ನಾವು ಯಾವ ರೀತಿಯಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ ಆಧಾರದ ಮೇಲೆ ಆ ನಿಯಮಾವಳಿಗಳು ಭಾಳ ಸುಲಭವಾಗಿ ನಮ್ಮ ಕೆಲಸ ಮಾಡ್ತವೆ. ಇವತ್ತು ದೇವಸ್ಥಾನಕ್ಕೆ ಹೋದಾಗ ಎಲ್ಲರೂ ಕೈ ಮುಗಿತೀವಿ, ಕಡ್ಡಿ ಹಚ್ತೀವಿ, ಹಣ್ಣು ಹೂ ಕಾಯಿ ಕೊಡ್ತೀವಿ, ಎಲ್ಲ ಓಕೆ. ದೀಪ ಹಚ್ಚಬೇಕು ಅಂದಾಗ ನೀವು ಮಾಡ್ತಕ್ಕಂಥ ಮಹಾ ಅಪರಾಧ ಏನು ಅಂತಂದರೆ, ಇವತ್ತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಪ್ರತಿಯೊಬ್ಬರು 99% ಈ ಕೆಲಸವನ್ನು ಮಾಡ್ತೀರ. 99%. ಏನಪ್ಪ ಅದು? ಎಲ್ಲರೂ ಗಾಬರಿ ಆಗ್ಬೋದು. ಹೌದು, ಈ ತಪ್ಪಿಂದ ಯಾರ್ಯಾರ್ದೋ ಕರ್ಮ ಫಲಗಳನ್ನು ನಾವು ಹೊತ್ಕೊಂಡು ನಾವು ಸರಿ ಮಾಡಿ ಬಂದು ನಮಗೇನು ಪ್ರತಿಫಲ ಇಲ್ದಂಗೆ ನಾವು ಮಾಡ್ಕೋತಾ ಇದ್ದೀವಿ. ಹೌದಾ? ಇದು ಹೇಗೆ ಸಾಧ್ಯ? ಏನು ತಪ್ಪು ನಾವು ಮಾಡ್ತಿದ್ದೀವಿ ಅಂತಂದರೆ, ಭಾಳ ವಿಶೇಷವಾಗಿ ನಾನು ಆಗಲಿದೆ ನಿಂಬೆಹಣ್ಣು ದೀಪ ಅಂಟಿಸ್ಬೇಕು ಅಂದಾಗ ಅದಕ್ಕೊಂದು ಕೆಲವು ನಿಯಮಾವಳಿಗಳಿದ್ದಾವೆ ಅಂತೇಳಿ. ಆ ಲೆಕ್ಕಾಚಾರಗಳನ್ನ ನಾನು ಇನ್ನು ನೆಕ್ಸ್ಟ್ ಹೇಳ್ಕೊಡ್ತೀನಿ ನಿಮಗೆ. ಆದರೆ ದೀಪ ಹಚ್ಚುವಿಕೆಯಲ್ಲಿ ಮಾಡ್ತಕ್ಕಂಥ ಮಹಾ ಅಪರಾಧಗಳು ನಮ್ಮ ಜೀವನದಲ್ಲಿ ನಾವು ಹಚ್ಚಿ ನಾವು ವ್ರತವನ್ನು ಮಾಡ್ತಿದ್ದು ಕೂಡ ಫಲಿತವೋ ಇಲ್ಲದೆ ಆಗ್ತಾ ಇದೆಯಲ್ಲ. ಕಾರಣ ಏನು? ಆ ಕಾರಣ ಏನು ಅಂದಕ್ಕೆ ಇದೊಂದು ಕಾರಣವನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತು ಒಂದು ದೇವಸ್ಥಾನ ತಂದಾಗ ನೂರಾರು ಜನ ಅಲ್ಲೋಗಿ ದೀಪ ಅಂಟಿಸಿರ್ತಾರೆ. ಆ ನೂರಾರು ಜನ ಒಂದಲ್ಲ ಒಂದು ಸಮಸ್ಯೆಗಳನ್ನ ಹೊತ್ಕೊಂಡು ದೀಪ ಹಚ್ಚಿರ್ತಾರೆ. ಒಬ್ರಿಗೆ ಮದುವೆ ಆಗ್ಬೇಕಂತೆ, ಇನ್ನೊಬ್ರಿಗೆ ಮಕ್ಕಳಾಗಬೇಕಂತೆ, ಇನ್ನೊಬ್ರಿಗೆ ಶೋಭನ ಆಗ್ಬೇಕಂತೆ, ಇನ್ನೊಬ್ರಿಗೆ ಉಪನಯನ ಆಗ್ಬೇಕಂತೆ, ಇನ್ನೊಬ್ರಿಗೆ ನಾಮಕರಣ ಆಗ್ಬೇಕಂತೆ, ಇನ್ನೊಬ್ರಿಗೆ ವ್ಯಾಪಾರ ಆಗ್ಬೇಕಂತೆ, ಇನ್ನೊಬ್ರಿಗೆ ಮನೆ ಕಟ್ಟಬೇಕಂತೆ, ಇನ್ನೊಬ್ರಿಗೆ ಲೋನ್ ತೊಗೋಬೇಕಂತೆ, ಇನ್ನೊಬ್ರಿಗೆ ಗಾಡಿ ತೊಗೋಬೇಕಂತೆ, ಇನ್ನೊಬ್ಬ ವಿದೇಶಕ್ಕೆ ಹೋಗ್ಬೇಕಂತೆ. ಈ ಥರ ಹಲವಾರು ಜೀವನದಲ್ಲಿ ಬೇಕಾದಂಥ ಅವರವರ ಅವಶ್ಯಕತೆಗಳ ಅನುಗುಣವಾಗಿ ಅವರಲ್ಲಿ ಆ ಭಗವತಿಯಲ್ಲಿ ದೀಪ ಹಚ್ಚಿ ಮೊರೆ ಹೋಗಿರ್ತಾರೆ. ನಾವೇನು ಮಾಡ್ತೀವಿ? ಆ ದೀಪ ಹಚ್ಚಿರೋ ಭಾಗಕ್ಕೆ ನಮ್ಮದು ಏನೋ ಒಂದು ಕರ್ಮಫಲ, ಅದೇ ಥರ ನೀವು ಹೇಳಿದ ಲೀಸ್ಟಲ್ಲಿ ನಮ್ಮದು ಏನೋ ಒಂದು ಪ್ರಾಬ್ಲಮ್ ಇದೆ, ಅದನ್ನು ನಾವು ಸರಿಪಡಿಸೋದಕ್ಕೋಸ್ಕರ ನಾವು ದೀಪ ಅಂಟಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ರೆಡಿ ಮಾಡಿಕೊಂಡು, ದೀಪ ಎಣ್ಣೆ ಬತ್ತಿ ಎಲ್ಲ ರೆಡಿ ಮಾಡಿಕೊಂಡು ನಾವೇನು ಮಾಡ್ತೀವಿ? ದೀಪ ಹಚ್ಚಕ್ಕೆ ಹೋದಾಗ ಅಲ್ಲಿ ಯಾರೋ ಹಚ್ಚಿಟ್ಟಿರ್ತಕ್ಕಂತಹ ದೀಪವನ್ನು ನಮ್ಮ ದೀಪಕ್ಕೆ ಇಟ್ಟು ಆ ದೀಪದಿಂದ ಈ ದೀಪವನ್ನು ಬೆಳಗಿಸಿ ದೀಪ ಹಚ್ಚಿ ಬರ್ತೀವಿ. ಎಷ್ಟು ಜನ ಮಾಡ್ತಿದ್ದೀರಾ ಈ ಥರ ಹೇಳಿ ನೋಡೋಣ. ಯಾರೋ ಅವ್ರ ಕರ್ಮಫಲ ಕಳ್ಕೊಳ್ಳೋದಕ್ಕೆ ಅವರ ಕರ್ಮಕ್ಕೋಸ್ಕರ ಹಚ್ಚಿರ್ತಕ್ಕಂತಹ ದೀಪದಲ್ಲಿ ನಿಮ್ಮ ದೀಪವನ್ನು ಇಟ್ಟು ಜ್ಯೋತಿಯನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಜ್ಯೋತಿನ ಬೆಳೆಸ್ತಕ್ಕಂಥ ಒಂದು ಕ್ರಿಯೆ ನೀವು ಮಾಡ್ತಿದ್ದೀರಾ? ಎಷ್ಟು ಜನ ಮಾಡ್ತಿದ್ದೀರಾ ಹೇಳಿ? ಪ್ರತಿಯೊಬ್ಬರು ಒಂದಲ್ಲ ಒಂದು ಮಾಡಿರ್ತೀರ. ಒಬ್ಬರು ಹಚ್ಚಿರ್ತಕ್ಕಂಥ ದೀಪದಲ್ಲಿ ನಿಮ್ಮ ದೀಪವನ್ನು ಹಚ್ಚುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಮಹಾ ಅಪರಾಧ. ಯಾಕಂದರೆ ಅವರ ಕರ್ಮಫಲಗಳಿಗೆ ದೀಪ ಹಚ್ಚಿರ್ತಾರೆ. ಅವರ ದೀಪದ ಕರ್ಮದ ಫಲದ ಜ್ಯೋತಿಯನ್ನು ನೀವು ಕೂಡ ಹಚ್ಕೊಂಡು ಆ ದೀಪವನ್ನಲ್ಲಿಟ್ಟು ಬರ್ತೀರ. ಆಗ ಅದು ನಿಮ್ಮ ಜ್ಯೋತಿ ಆಗೋದಿಲ್ಲ. ಇವತ್ತು ಭಾಳಷ್ಟು ಕಡೆ ಕೆಲವು ಪರಿಹಾರಗಳು ತೊಗೊಂಡೋದಾಗ ನಿಮ್ಮದೇ ಎಣ್ಣೆ, ನಿಮ್ಮದೇ ಬತ್ತಿ, ನಿಮ್ಮದೇ ಬೆಂಕಿ ಪೆಟ್ಟಿ, ನಿಮ್ಮದೇ ಒಂದು ಅಗ್ನಿಯನ್ನು ಸ್ಪರ್ಶ ಮಾಡಬೇಕು ಅಂತೇಳಿ ಇವತ್ತು ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಯಾಕಂದರೆ
ಯಾರೋ ಹಚ್ಚಿರ್ತಕ್ಕಂತಹ ದೀಪವನ್ನು ನೀವು ಶೇರ್ ಮಾಡ್ಕೊಂಡಾಗ, ಆ ದೀಪದಿಂದ ನಿಮ್ಮ ದೀಪವನ್ನು ಬೆಳೆಸಿದಾಗ ಆ ದೀಪ ಹಚ್ಚಿರ್ತಕ್ಕಂಥ ಫಲ ಖಂಡಿತ ಸಿಗೋದಿಲ್ಲ. ಯಾಕಂದರೆ ಜ್ಯೋತಿಯಲ್ಲಿ ವ್ಯತ್ಯಾಸ ಆಗ್ತದೆ. ಬಹಳ ಜನ ಹೇಳ್ಬೋದು, ಜ್ಯೋತಿಗೆ ಯಾವ ಜಾತಿ, ಯಾವ ಧರ್ಮ, ಜಾತಿನೂ ಇಲ್ಲ ಧರ್ಮನೂ ಇಲ್ಲ, ಈ ಕರ್ಮ ಫಲಗಳು ಹೇಗೆ ಕೆಲಸ ಮಾಡುತ್ತೆ ಅಂತ. 100% ಕೆಲಸ ಮಾಡ್ತದೆ. ಯಾಕಂದರೆ ಒಬ್ಬರು ಹಚ್ಚಿರ್ತಕ್ಕಂತಹ ಜ್ಯೋತಿ ಆ ಒಂದು ದೈವಕ್ಕೆ ಅವರ ಕರ್ಮಾನುಸಾರ ಅದು ಕೆಲಸ ಮಾಡ್ತಿರ್ತದೆ. ನೀವು ಅದೇ ಕರ್ಮವನ್ನು ನೀವು ಶೇರ್ ಮಾಡ್ಕೊಂಡು ನೀವು ದೀಪ ಹಚ್ಚಿದ್ರೆ ನಿಮ್ಮ ಒಂದು ಫಲಗಳು ಯಾವುದು ಕೂಡ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಅದು ಪರಂಜ್ಯೋತಿ, ನಿಮ್ಮದೇ ಜ್ಯೋತಿ ಆಗಬೇಕು, ನೀವೇ ಹಚ್ಚಬೇಕು. ನಿಮ್ಮ ಮನೆಯಿಂದ ನೀವೇ ಬೆಂಕಿ ಪಟ್ಟಿ ತಗೊಂಡೋಗಿ ಅದನ್ನು ಹಚ್ಚಬೇಕು. ಬೆಂಕಿ ಪಟ್ಟಿ ಹಚ್ಚಬೇಕಂದಾಗ ಫಸ್ಟ್ ಗಂಧಕಡ್ಡಿಗೆ ದೀಪ ಕಡ್ಡಿಯನ್ನು ಗೀರಿ ದೀಪವನ್ನು ಹಚ್ಚಿ, ಗಂಧಕಡ್ಡಿಯನ್ನು ಹಚ್ಚಿ, ಆ ಗಂಧಕಡ್ಡಿಯಿಂದ ನೀವು ದೀಪವನ್ನು ಹಚ್ಕೋಬೇಕು. ಎಷ್ಟೊಂದು ಗೊತ್ತಿಲ್ಲ, ಕಡ್ಡಿ ಗೀಚ್ಬಿಟ್ಟು ಹಂಗೆ ಇಟ್ಬಿಡ್ತಾರೆ. ಅದು ಬೆಂಕಿ ಇಡೋದು ಅಂತ ಹೇಳ್ತೀವಿ ನಾವು. ದೀಪ ಹಚ್ಚುವುದಲ್ಲ, ಅದು ಬೆಂಕಿ ಹಚ್ಚುವುದು ಅಂತಾರೆ. ಕೆಲವರು ಹೇಳ್ತಾರೆ ಕಿಚ್ಚು ಕಿಚ್ಚು ಅಂತ. ಕಿಚ್ಚು ಅಂದ್ರೇನು? ಹೊಟ್ಟೆ ಉರಿ. ಕಿಚ್ಚ ಅಂದ್ರೆ ಏನು? ಅಗ್ನಿಯನ್ನು ಹತ್ತಿಸುವವನು, ಬೆಂಕಿಯನ್ನು ಹತ್ತಿಸುವವನು ಅಂತ ಹೇಳ್ತಾರೆ. ಈ ಥರ ಈ ಕಿಚ್ಚು ಕಿಚ್ಚಾಗೆ ಭಾಳಷ್ಟು ವ್ಯತ್ಯಾಸಗಳಿದೆ. ಅವ್ರು ಎಲ್ಲೋ ಒಂದು ಕಡೆ ಈ ಕಿಚ್ಚಿಂದ ಹಚ್ಚಿತಾರೋ ಅಥವಾ ಇನ್ಯಾವುದರಿಂದ ಹಚ್ಚಿತಾರೋ ನಿಮಗೇನು ಗೊತ್ತಿರ್ತದೆ? ನಾನಾ ರೀತಿಯಾದ ಸಂಕಷ್ಟಗಳು ಮನುಷ್ಯನಿಗಿರ್ತದೆ. ಆದರೆ ನಾವು ನಮ್ಮ ಜ್ಯೋತಿಯನ್ನು ಬೆಳಗಿಸಬೇಕು ಅಂದಾಗ ನಮ್ಮ ಮನದೇ ಬೆಂಕಿ ಪಟ್ಟಣ ಆಗಬೇಕು, ನಮ್ಮದೇ ಗಂಧಕಡ್ಡಿ ಆಗಬೇಕು, ನಮ್ಮದೇ ಬತ್ತಿ ಆಗಬೇಕು, ನಮ್ಮದೇ ದೀಪ ಆಗಬೇಕು. ಇದನ್ನು ಪ್ರತಿಯೊಬ್ಬರು ಫಾಲೋ ಮಾಡಬೇಕು. ಇವತ್ತು ತುಂಬ ಜನ ನಿಂಬೆಹಣ್ಣು ಶೇರ್ ಮಾಡ್ಕೊಳ್ತೀರಾ, ಪಾಪ ಅವ್ರು ಯಾರು ತೊಗೊಂಬಂದಿರ್ತಾರೆ, ನನಗೊಂದು ಸ್ವಲ್ಪ ಕೊಡಿ, ಶಾರ್ಟೇಜ್ ಆಗಿದೆ, ಮುಂದಿನ ವಾರ ನಾನು ನಿಮ್ಗೆ ಕೊಟ್ಬಿಡ್ತೀನಿ ಅಂಥೇಳಿ ಆ ಶಾರ್ಟೇಜ್ ಆಗಿರೋ ನಿಂಬೆಹಣ್ಣು ತೊಗೊಂಡ್ಬಿಡ್ತೀರಾ. ಬತ್ತಿ ತಂದಿರಲ್ಲ, ಮರ್ತು ಬಂದುಬಿಡ್ತೀರ, ಅರ್ಜೆಂಟು, ಬತ್ತಿ ಕೊಡಿ, ಮುಂದಿನ ವಾರ ನಿಮಗೆ ಬತ್ತಿ ಎಕ್ಸ್ಟ್ರಾ ತಂದುಕೊಡ್ತೀನಿ ಅಂತ ಹೇಳ್ತೀರಾ. ತುಪ್ಪ ತಂದಿರಲ್ಲ, ಶಾರ್ಟೇಜ್ ಆಗೋಯ್ತು, ಒಂದು ನಿಂಬೆಹಣ್ಣಿಗೆ ದೀಪ ತುಪ್ಪ ಸಾಕಾಗ್ತಿಲ್ಲ, ಕೊಡಿ ಒಂದು ಸ್ವಲ್ಪ ಅಂತ ಅವರು ತಗೋತೀರಾ. ಇದು ಬಹಳ 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 ತಪ್ಪು. ಇದನ್ನೆಲ್ಲ ತಿದ್ಕೊಳ್ಳಿ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ದುಃಖ ಆಗಲಿ, ಎಂಥದ್ದೇ ಆಗಲಿ, ಎಲ್ಲವೂ ನಿಮ್ಮದೇ ಭಗವಂತನಿಗೆ ಪ್ರತ್ಯೇಕವಾಗಿ ಸಲ್ಲಬೇಕು. ಹಾಗೆ ನಿಮ್ಮ ಕರ್ಮ ಫಲಗಳಲ್ಲಿ ನೇರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ನಿಮ್ಮ ಕರ್ಮ ಫಲಗಳ ಜೊತೆ ಇನ್ಯಾರ್ದೋ ಕರ್ಮ ಫಲಗಳನ್ನು ಮಿಕ್ಸ್ ಮಾಡಿದಾಗ ಅದು ಪ್ರತಿಫಲ ನಿಮಗೆ ಸಿಗೋದೇ ಇಲ್ಲ. ಅದರಿಂದ ದೈವ ದೋಷಕ್ಕೆ ಕಾರಣ ಆಗ್ತೀರಾ. ಇದು ನೆನ್ಪಿಟ್ಕೊಳ್ಳಿ. ದೇವಸ್ಥಾನಗಳಿಗೆ ಹೋದಾಗ ಒಂದಷ್ಟು ಹಣ್ಣು ಕಾಯಿ ಹೂವು ತೊಗೊಂಡೋಗ್ತಕ್ಕಂಥ ಪದ್ಧತಿ ಎಲ್ಲರಲ್ಲೂ ಇದೆ. ಕೆಲವರು ಸೀದಾ ಹಾಗೆ ಹೋಗ್ತಾರೆ, ಸೀದಾ ನಮಸ್ಕಾರ ಮಾಡಿ ಗುಡು ಅಂತ ಬಂದುಬಿಡ್ತಾರೆ, ಅದು ಬೇರೆ ವಿಚಾರ. ದೇವಸ್ಥಾನಕ್ಕೆ ಹೋದಾಗ ಕೆಲವೊಂದು ನಿಯಮಗಳನ್ನು ಫಾಲೋ ಮಾಡಬೇಕು. ಏನಪ್ಪ ಅಂತಂದರೆ, ಅಲ್ಲಿ ಹಣ್ಣು ಹೂವು ಕಾಯಿ ತುಂಬ ಜನ ಕೂತ್ಕೊಂಡು ಮಾರ್ತಿರ್ತಾರೆ, ಪಾಪ ಅವ್ರದ್ದು ಅದೇ ಜೀವನ. ಅಲ್ಲಿ ಹೋಗ್ಬಿಟ್ಟು ಹಣ್ಣು ಕಾಯಿ ಕೊಡಮ್ಮ ಅಂತೇಳಿ ಕಾಯಿಗೆ ಎಷ್ಟು ರೇಟು, ಹೂವಿಗೆ ಎಷ್ಟು ರೇಟು, ಎಲೆಗೆ ಎಷ್ಟು ರೇಟು, ಅಡಿಕೆಗೆ ಎಷ್ಟು ರೇಟು, ಕುಂಕುಮಕ್ಕೆ ಎಷ್ಟು ಅಂತ ಕೇಳಿಕೊಂಡು ಅದು ಕಮ್ಮಿ ಮಾಡು, ಇದು ಕಮ್ಮಿ ಮಾಡು, ಇದು ಡಿಸ್ಕೌಂಟ್ ಮಾಡು ಅಂತ ಕೂತಿರ್ತೀರ. ಯಾವುದೇ ಕಾರಣಕ್ಕೂ ದೇವಸ್ಥಾನದ ಬಳಿ ಪರ್ಚೇಸ್ ಮಾಡಬೇಕು ಅಂದಾಗ ಯಾರಿಗೇ ಆಗಲಿ ಅಲ್ಲಿ ಯಾವುದೇ ರೀತಿ ಬಾರ್ಗೇನ್ ಮಾಡಬಾರ್ದು, ವ್ಯವಹಾರ ಮಾಡೋಕ್ಕೆ ಹೋಗ್ಬಾರ್ದು, ಡಿಸ್ಕೌಂಟ್ ಕೇಳಬಾರ್ದು. ಮಾರುಕಟ್ಟೆ ರೇಟ್ನಲ್ಲಿ ಎಷ್ಟಿದೆ ಅವ್ರು ಅಷ್ಟೇ ಮಾರ್ತಿರ್ತಾರೆ, ಅವ್ರಿಗೆ ಎಕ್ಸ್ಟ್ರಾ ಮಾರಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅದರೊಳಗಡೆ ಬಾರ್ಗೇನ್ ಮಾಡ್ತಂದಾಗ ದೈವಕ್ಕೆ ಅರ್ಪಿಸ್ತಕ್ಕಂತಹ ಹಣ ವಸ್ತುಗಳಲ್ಲಿ ನೀವು ಬಾರ್ಗೇನ್ ಮಾಡ್ತಿದ್ದೀರಾ, ಮಿಗಿಸ್ತಾ ಇದ್ದೀರಾ, ಅಪಚಾರ ಮಾಡ್ತಿದ್ದೀರಾ ಅಂತೇಳಿ. ಅದಕ್ಕೆ ಮನಸ್ಪೂರ್ವಕವಾಗಿ ಆ ಭಗವಂತನಿಗೆ ನೀವು ಕೊಡ್ತಕ್ಕಂತಹ ಆ ದೈವಿಕ ವಸ್ತುಗಳು ಸಲ್ಲಬೇಕು. ಆಗ ಮನಸ್ಫೂರ್ತಿಯಾಗಿ ನೀವು ಹಣವನ್ನು ಖರ್ಚು ಮಾಡಿರ್ಬೇಕಲ್ಲಿ. ಯಾಕಂದರೆ ಹಣ ಖರ್ಚು ಮಾಡಿರೋದು ಅಲ್ಲಿ ಮಾರ್ತಕ್ಕಂಥ ವ್ಯಕ್ತಿಗೆ ಹೋಗಲ್ಲ, ಅದು ಭಗವಂತನಿಗೆ ಸೇರುತ್ತದೆ. ಭಗವಂತನಿಗೆ ನೆನೆಸ್ಕೊಂಡೇ ಅವರಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ. ಯಾಕಂದರೆ ಭಗವಂತನಿಂದ ಆ ವ್ಯಾಪಾರ ನಡೀತಿರ್ತದೆ ಅವ್ರಿಗೆ. ಆ ವ್ಯಾಪಾರದಲ್ಲಿ ಮಾಡಿದಾಗ ಭಗವಂತನಿಗೆ ಬಾರ್ಗೇನ್ ಮಾಡ್ದಂಗೆ ನೀವು. ಅದರಿಂದ ಯಾವುದೇ ಒಂದು ಪೂಜಾ ಸಾಮಗ್ರಿಗಳನ್ನು, ಹಣ್ಣು ಹೂವು ಕಾಯಿ ಕಡ್ಡಿ ಕರ್ಪೂರ ಅರ್ಶಿನ ಕುಂಕುಮ ಏನೇ ಆಗಿರ್ಬೋದು, ಅವ್ರು ಏನು ಹೇಳ್ತಾರೆ ಆ ರೇಟ್ಗೆ ಮತ್ತೆ ಮಾತಾಡದೆ ಕೊಟ್ಬಿಟ್ಟು ಸೀದಾ ಹೋಗ್ತಾ ಇರಬೇಕು, ತೊಗೊಂಡೋಗಿ ಅರ್ಪಿಸಿ ಬರ್ತಾ ಇರಬೇಕು. ಭಗವಂತನಿಗೆ ಹಣ್ಣು ಕಾಯಿ ಕೊಡಬೇಕು ಅಂದಾಗ ಜೋಡಿ ಕಾಯಿಯನ್ನು ಕೊಡಬೇಕು ಯಾವಾಗಲೂ. ಜೋಡಿ ಕಾಯಿ ಅಂದರೆ ಒಂದು ಗಂಡು ಕಾಯಿ, ಒಂದು ಹೆಣ್ಣು ಕಾಯಿ. ಅರೆ ಈ ಕಾಯಿಗಳಲ್ಲಿ ಗಂಡು ಹೆಣ್ಣು ಅಂತ ಹೆಂಗೆ ಗುರ್ಸೋದು ಅಂತ ನೀವು ಭಾಳ ಜನ ಕೇಳ್ಬೋದು. ಅದು ಹೇಳ್ಕೊಡ್ತೀನಿ. ಗಂಡು ಕಾಯಿ ಅಂದರೆ ಉದ್ದ ಇರ್ತದೆ, ಸಣ್ಣಗೆ ಉದ್ದ ಇರ್ತದೆ. ಹೆಣ್ಣು ಕಾಯಿ ಅಂದರೆ ಗುಂಡಿಗಿರ್ತೈತೆ. ಇಷ್ಟೇ ವ್ಯತ್ಯಾಸ. ಈ ಎರಡು ಕಾಯಿಗಳನ್ನು ನೀವು ಭಗವಂತನಿಗೆ ಅರ್ಪಿಸಬೇಕು. ಬರೀ ಒಂದೇ ಒಂದು ಕಾಯಿ ತೊಗೊಂಡೋಗೋದು, ಒಂದು ಎಣ್ಣೆ ಕಾಯಿ ತೊಗೊಂಡೋಗೋದು, ಗುಂಡಿಗಿರ್ತದೆ, ಚೆನ್ನಾಗಿದೆ, ಸಾಂಬಾರು ಚೆನ್ನಾಗಿರುತ್ತೆ, ಕಾಯಿ ಬಲ್ತಿದೆ ಅಂತ ತೊಗೊಂಡೋಗೋದು. ಅದು ದೇವ್ರಿಗಂತ ತೊಗೊಂಡೋಗೋದಲ್ಲ, ಕಾಯಿ ಬಲ್ತಿದೆ, ಸಾಂಬಾರಿಗೆ ಚೆನ್ನಾಗಾಗ್ತದೆ, ಎರಡಕ್ಕೂ ಆಗುತ್ತಲ್ಲ ಅಂತ ತೊಗೊಂಡೋಗೋದು. ಅದೇ ಮೆಂಟಾಲಿಟಿ ನಮ್ಮಲ್ಲಿರೋದು, ಆಯಿತಾ? ಅದನ್ನು ನಾವು ಭಗವಂತನಿಗೆ ಅರ್ಪಿಸ್ತಾ ಇದ್ದೀವಿ, ಅದನ್ನು ಭಗವಂತನಿಗೆ ಹೊಡೆದ್ಮೇಲೆ ನಮ್ಗೆ ಪ್ರಸಾದ ರೂಪ ಸಿಗುತ್ತೆ ಅಂತಕ್ಕಂಥ ಮೆಂಟಾಲಿಟಿ ಯಾರಿಗೂ ಇಲ್ಲ. ಅದರಿಂದ ಈ ನಿಯಮಾವಳಿಗಳನ್ನು ನೀವು ಸ್ವಲ್ಪ ಸರಿಪಡಿಸ್ಕೊಂಡು ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂತಹ ಯಾವುದೇ ಪೂಜಾ ವಸ್ತುಗಳನ್ನು ಸಂಪೂರ್ಣವಾಗಿ ಅರ್ಪಿಸಿ
ಅದನ್ನು ದಾನ ಧರ್ಮ ಮಾಡೋ ಮುಖಾಂತರ ಪ್ರಸಾದ ರೂಪ ಸ್ವೀಕಾರ ಮಾಡ್ತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ. ಇದು ತುಂಬ ತುಂಬ ಒಳ್ಳೆಯದಾಗ್ತದೆ. ಇನ್ನು ಹೊರಗಡೆ ಬರಬೇಕಂದಾಗ ಭಿಕ್ಷಾ ನೀಡಬೇಕು ಅಂತ ಒಂದು ಕೆಲವು ಜನ ಹೇಳ್ಕೊತಾರೆ. ನಿಜ, ಬಡವ್ರ ಬಗ್ಗರಿಗೆ ದಾನ ಧರ್ಮ ಮಾಡಬೇಕು. ನಾವು ಯಾರೂ ಯಾವುದನ್ನೂ ಹೊತ್ಕೊಂಡು ಹೋಗೋದಿಲ್ಲ. ಆದರೆ ಕೆಲವ್ರು ಏನು ಮಾಡ್ತಾರೆ, ಚಿಲ್ಲರೆ ಸಮಸ್ಯೆಯಿಂದ ಒಂದು 10 ರೂಪಾಯಿ ಹಾಕ್ಬಿಟ್ಟು ಆ ಭಿಕ್ಷುನ ಹತ್ರನೇ ಒಂದಷ್ಟು ಚಿಲ್ಲರೆ ಕಾಸುಗಳನ್ನೆಲ್ಲ ಇಟ್ಕೊಂಡು 10 ರೂಪಾಯಿ ಹಾಕ್ಬಿಟ್ಟು 9 ರೂಪಾಯಿ ಕಾಯಿನ್ಗಳಿತ್ತು ಜೋಬಿಟ್ಕೊಂಡ್ಬಿಡ್ತಾರೆ. ಇದು ಬಹಳ ಬಹಳ ಅಕ್ಷಮ ಅಪರಾಧ. ಜ್ಞಾಪಕ ಇಟ್ಕೊಂಡು, ಎಲ್ಲದಕ್ಕಿಂತ ಘನಘೋರ ಅಪರಾಧ ಇದು. 100 ರೂಪಾಯಿ ಹಾಕ್ಬಿಟ್ಟು 99 ರೂಪಾಯಿ ಎತ್ಕೊಂತೀರ ಅವನ ಹತ್ರ, 1 ರೂಪಾಯಿ ಅವನ ಹತ್ರ ಹಾಕ್ಬಿಟ್ಟು ಬರ್ತೀರ. ಇದು ಬಹಳ ಬಹಳ ತಪ್ಪು. ಯಾಕಂದರೆ ಭಿಕ್ಷಕ್ಕೆ ಹಾಕಿರ್ತಕ್ಕಂತಹ ಹಣ ಒಬ್ಬನ ಕರ್ಮದ ಹಣವಾಗಿರ್ತದೆ. ಅವನು ಕರ್ಮ ಕಳ್ಕೊಳ್ಳೋಕ್ಕೋಸ್ಕರ ಭಿಕ್ಷಕನಿಗೆ ಹಣ ಹಾಕಿರ್ತಾನೆ, ಕಾಸು ಹಾಕಿರ್ತಾನೆ. ಯಾರೋ ಕರ್ಮಕ್ಕೆ ಹಾಕಿರೋ ದುಡ್ಡನ್ನು ನೀವು ಚಿಲ್ಲರೆ ತಗೊಳ್ಳೋಕ್ಕೋಸ್ಕರ ತೊಗೊಂಡು ಬಂದರೆ ಅವನು ಯಾರೋ ಹಾಕಿದ ಕರ್ಮವನ್ನು ನೀವು ತೊಗೊಂಡಂಗೆ. ಇದರ ಅರ್ಥ ಮಾಡ್ಕೊಳ್ಳಿ. ಚಿಲ್ಲರೆ ಇಲ್ವಾ, ಹಾಕಿ 100 ರೂಪಾಯಿ. ಚಿಲ್ಲರೆ ಇಲ್ವಾ, ಹಾಕಿ 500 ರೂಪಾಯಿ. ಚಿಲ್ಲರೆ ಇತ್ತಾ 10 ರೂಪಾಯಿ ಹಾಕಿ ಬರ್ತಾ ಇರಿ. ಮತ್ತೆ ಆ ತಟ್ಟೆಯಿಂದ ಕಾಸನ್ನು ತೊಗೊಂಡು ಹೋಗಬೇಡಿ. ಅದು ಕರ್ಮಕ್ಕೀಡಾಗ್ತದೆ. ಆ ಕಾಸು ತೊಗೊಂಡಾಗೆಲ್ಲ ಕ್ಯಾಶ್ ಬಾಕ್ಸಲ್ಲಿ ಹಾಕ್ತೀರಾ. ಆ ಕ್ಯಾಶ್ ಬಾಕ್ಸಲ್ಲಿ ಹಾಕಿದ ತಕ್ಷಣ ಆ ನೆಗೆಟಿವ್ ವೈಬ್ರೇಷನ್ಸ್, ಆ ಕರ್ಮದ ವೈಬ್ರೇಷನ್ ನಿಮ್ಮ ಕಣ್ಣು ಕಾಣಿಸಲ್ಲ. ಎಲ್ಲ ಅನ್ಕೊಂತೀರ, ಎಲ್ಲ ಕಾಸು ಅನ್ಕೊಂತೀರ. ನೋಡಿ, ಎಲ್ಲ ದುಡ್ಡು, ಎಲ್ಲ ಹಣದಲ್ಲೂ ಕೂಡ ಹಲವಾರು ಪ್ರತಿರೂಪಗಳಿದ್ದಾವೆ. ಹಣದ ವ್ಯಾಲ್ಯೂ ಎಲ್ಲ ಒಂದೇ. ಹಣದ ವ್ಯಾಲ್ಯೂ ಒಂದೇ. 100 ರೂಪಾಯಿ 100 ರೂಪಾಯಿ, 1000 ರೂಪಾಯಿ ಆಗಿಬಿಡಲ್ಲ. 500 ರೂಪಾಯಿ 500 ರೂಪಾಯಿ, 1000 ರೂಪಾಯಿ 1000 ರೂಪಾಯಿ. ಆದರೆ ಆ ಹಣ ಯಾಕೆ ಸಂಪಾದನೆ ಮಾಡಿದನೋ ಆಧಾರದ ಮೇಲೆ, ಆ ಹಣದ ಮೇಲೆ ಆ ವ್ಯಕ್ತಿಯ ಕರ್ಮ ಫಲ ಅಡಗಿರ್ತದೆ. ಅವನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ನ, ವಂಚನೆ ಮಾಡಿ ಸಂಪಾದನೆ ಮಾಡಿದ್ನ, ಇನ್ನೊಬ್ಬರು ತಲೆ ಹೊಡೆದು ಸಂಪಾದನೆ ಮಾಡಿದ್ನ, ಅಥವಾ ಮೋಸ ಮಾಡ್ತಾ ಸಂಪಾದನೆ ಮಾಡಿದ್ನ, ಅಥವಾ ಬೆವರು ಸುರಿಸಿ ಸಂಪಾದನೆ ಮಾಡಿದ ಆಧಾರದ ಮೇಲೆ ಆ ಹಣದ ಮೇಲೆ ಅದರ ಪ್ರಭಾವ ಇರ್ತದೆ. ಅದಕ್ಕೆ ಎಲ್ಲರ ಹಣ ಎಲ್ಲರ ಹತ್ರ ನಿಲ್ಲೋದಿಲ್ಲ. ಯಾಕಂದ್ರೆ ಲಕ್ಷ್ಮಿ ಚಂಚಲೆ. ಅದರಿಂದ ಕರ್ಮಫಲದ ಹಣಗಳು ಅಂದ ತಕ್ಷಣ ಇವತ್ತು ನೋಡಿರ್ಬೋದು, ಕರ್ಮದಿಂದ ಸಂಪಾದನೆ ಮಾಡ್ತಾ ಹಣ ಯಾವತ್ತೂ ಅವ್ರ ಹತ್ರ ಉಳಿಯೋದೇ ಇಲ್ಲ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಹಾಲ್ಗೆ ಹಾಕಿದ ಹಾಲಿಗೆ, ನೀರಿಗೆ ಹಾಕಿದ ನೀರಿಗೆ. ನೋಡಪ್ಪ, ಇದು ಹಾಲ್ಗೆ ಹಾಕಿದ್ದೆ ಸಂಪೂರ್ಣವಾಗಿ ಕೊಡಿ, ನೀರಿಗೆ ಹಾಕಿದ್ದಲ್ಲ ಅದು ಹೋಯ್ತು ಅಂತ ಹೇಳ್ತಾರೆ. ಈ ರೀತಿ ಹಲವಾರು ವಿಚಾರಗಳನ್ನ ನಾವು ಇಡುತ್ತಾ ಇರೋದ್ರಿಂದ ಭಾಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. ಇದನ್ನೆಲ್ಲ ಒಂದು ಸ್ವಲ್ಪ ಮನಸ್ಸಿಗೆ ಹಾಕ್ಕೊಂಡು ನಿಮ್ಮದೇ ಒಂದು ಪ್ರತ್ಯೇಕತೆಯನ್ನು ಕಾಪಾಡ್ಕೊಳ್ತಾ ಭಗವಂತ ಅನುಗ್ರಹಕ್ಕೆ ಪಾತ್ರರಾಗಿ ದೇವಸ್ಥಾನದ ನಿಯಮಾವಳಿಗಳನ್ನು ಹೇಳಿದ್ದಾಯಿತು ಇಂದಿನ ಭಾಗದಲ್ಲಿ. ಈಗ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಹೆಣ್ಣು ವಾಸ ಮಾಡ್ತಿದ್ದಾಳೆ ಅಂತಂದಾಗ ಅದು ತಾಯಿ ರೂಪದಲ್ಲಾಗಿರ್ಬೋದು, ಹೆಂಡತಿ ರೂಪದಲ್ಲಾಗಿರ್ಬೋದು, ತಂಗಿ ರೂಪದಲ್ಲಾಗಿರ್ಬೋದು, ಅಕ್ಕನ ರೂಪದಲ್ಲಾಗಿರ್ಬೋದು, ಅತ್ತೆ ರೂಪದಲ್ಲಾಗಿರ್ಬೋದು, ಯಾವುದೇ ರೂಪದಲ್ಲಿದ್ದರೂ ಕೂಡ ಆ ಹೆಣ್ಣು ಆ ಮನೆಗೆ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ನಿರಂತರವಾಗಿ ನಗುತ್ತಾ ಸಂತೋಷವಾಗಿ ಆ ಮನೆಯಲ್ಲಿ ನಳಿಸ್ತಾ ಇದ್ದರೆ ಮಹಾಲಕ್ಷ್ಮಿಯಲ್ಲಿ ಸ್ಥಿರವಾಗಿ ಕೂತ್ಕೋತಾಳೆ ಅಂತೇಳಿ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಯಾವ ಮನೆಯಲ್ಲಿ ಹೆಣ್ಣು ನರಳಿ ದುಃಖ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾಳೋ, ಯಾರು ಅಳ್ತಾ ಇರ್ತಾಳೋ, ಆ ಮನೆಯಲ್ಲಿ ಯಾವತ್ತೂ ಕ್ಷೋಭೆಯನ್ನು ಇರೋದಿಲ್ಲ. ಯಾರಿಗೂ ಕೂಡ ಅಲ್ಲಿ ಸುಖ ಸಂತೋಷ ಇರೋದಿಲ್ಲ. ಆ ಮನೆ ಯಜಮಾನಿಗೆ ಆಘಾತಗಳ ಮೇಲೆ ಆಘಾತ, ತೊಂದರೆಗಳ ಮೇಲೆ ತೊಂದರೆ, ಆರ್ಥಿಕ ಸ್ಥಿತಿಗಳು ಭಾಳಷ್ಟು ತೊಂದರೆಗೀಡು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದ್ಬಿಡ್ತದೆ. ಜಾಗೃತ ಆಗಿರಿ. ಪ್ರತಿಯೊಂದು ಹೆಣ್ಣು ತನ್ನ ಮನೆ ಸುಭಿಕ್ಷವಾಗಿರಬೇಕು ಅಂತ ಅನ್ಕೊತಾಳೆ. ಆ ಹೆಣ್ಣು ಸುಭಿಕ್ಷವಾಗಿರಬೇಕು ಅಂತ ಮಾತ್ರ ಸಾಲದು, ಅಲ್ಲಿ ಪ್ರತಿನಿತ್ಯ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಕುಲದೇವರಿಗೆ 2 ದೀಪವನ್ನು ಹಚ್ಚಬೇಕಾಗ್ತದೆ. ಅದು ತುಪ್ಪದ ದೀಪವನ್ನು ಪ್ರತಿ ಶುಕ್ರವಾರ ತುಪ್ಪ ದೀಪವನ್ನು ಹಚ್ಚಬೇಕಾಗುತ್ತೆ. ಪ್ರತಿದಿನ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕಾಗತ್ತೆ. ಈ ಸಂದರ್ಭದಲ್ಲಿ ಆಷಾಢ ಮಾಸದಲ್ಲಿ ಮಾಡ್ತಕ್ಕಂಥ ಈ ಪ್ರಕ್ರಿಯೆಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಫಲವನ್ನು ನಿಮಗೆ ಕೊಡ್ತದೆ. ಮೊದಲನೇದಾಗಿ ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುಂಚೆ ನೀವು ದೀಪವನ್ನು ಹಚ್ಚಬೇಕಾಗ್ತದೆ. ಬಾಗಿಲಿಗೆ 2 ದೀಪ, ದೇವರ ಮುಂದೆ ದೀಪ ಹಚ್ಚಬೇಕಾಗ್ತದೆ. ತಿರ್ಗ ಸಂಜೆ ಸೂರ್ಯ ಅಸ್ತ ಆದ ಮೇಲೆ ಗೋಧೂಳಿ ಲಗ್ನದಲ್ಲೂ ಕೂಡ 2 ದೀಪವನ್ನು ಹಚ್ಚಬೇಕಾಗ್ತದೆ. ಇದು ಕುಲದೇವರ ಅನುಗ್ರಹವನ್ನು ನಿಮಗೆ ಬರಮಾಡಿಕೊಡ್ತದೆ. ಹಾಗೆ ತಾಯಿ ಮಹಾಲಕ್ಷ್ಮಿಯ ಬರಮಾಡಿಕೆಯನ್ನು ಕೂಡ ನಿಮಗೆ ಅನುಗ್ರಹ ಕೊಡ್ತದೆ. ಅದನ್ನು ಇದು ಮಾಡ್ತಾ ಬನ್ನಿ. ಒಂದು. ಎರಡನೇದು, ಈಗಾಗಲೇ ಭಾಳಷ್ಟು ಕಡೆ ನಾನು ಹೇಳಿದ್ದೀನಿ, ಮನೆ ಸ್ವಚ್ಛವಾಗಿರಬೇಕು, ಶುದ್ಧವಾಗಿರಬೇಕು ಅಂತೇಳಿ. ಮನೆ ಸ್ವಚ್ಛ ಶುದ್ಧವಾಗಿದ್ದರೆ ಮಹಾಲಕ್ಷ್ಮಿ ಅಲ್ಲಿ ತಾಂಡವಾಡ್ತಾಳೆ ಅಂತೇಳಿ. ಆದರೆ ಎಷ್ಟೋ ಜನಕ್ಕೆ ಇದು ಅರಿವಿಲ್ಲ. ಬರೀ ದೀಪ ಧೂಪ ಬೀಜ ಇಟ್ಬಿಟ್ರೆ ಸಾಲದು, ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ನಂದು. ಎರಡನೇದು, ಈ ಆಷಾಢ ಮಾಸದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಯೋಗ ಫಲ ನಿಮ್ಮೆಲ್ಲರಿಗೂ ಅದೃಷ್ಟ ಬರಬೇಕು ಅಂದರೆ ಒಂದು ತಂತ್ರವನ್ನು ಮಾಡಬೇಕು. ಅದೇನು ತಂತ್ರ ಅಂತಂದರೆ, ವಿಶೇಷವಾಗಿ ಅಲೋವೀರಾ. ನೀವು ಭಾಳ ಜನ ಕೇಳಿದ್ದೀರ. ಈ ಅಲೋವೀರಾ ಗಿಡವನ್ನು ಮತ್ತು ಬಸವನ ಪಾದ ಈ ಗಿಡವನ್ನು, ತುಳಸಿ ಮತ್ತು ನಾಗಕನ್ನಿಕೆ ಅಂತಕ್ಕಂಥ ಒಂದು ಗಿಡ, ಈ 4 ಗಿಡವನ್ನು ನೀವೇನು ಮಾಡಬೇಕು, ಶುಕ್ರವಾರ ದಿವಸ ತಂದು ನಿಮ್ಮ ಮನೆ ಮುಂದೆ ಪಾಟ್ಗಳಲ್ಲಿ ಅಥವಾ ರಸ್ತೆಗಳಲ್ಲಿ ನೆಟ್ಕೋಬೇಕಂತೆ. ಬಸವನ ಪಾದ ಸಾಕ್ಷಾತ್ ಬಸವಣ್ಣ ಬಂದು ನಿಮ್ಮ ಮನೇಲಿ ಕೂತ್ಕೊಂಡ ಹಾಗೆ ಆ ಒಂದು ಬಸವನ ಪಾದದ ಮುಖಾಂತರ ಆ ಬಸವನ ಪಾದ ಗಿಡ ಮರವಾಗಿ ಬೆಳೆಯೋದ್ರಿಂದ ಅದನ್ನು ಸರಿಯಾದ ಸೂಕ್ತವಾದ ಜಾಗದಲ್ಲಿ ನೋಡಿ ನಿಮ್ಮ ಮನೆ ಮುಂದೆ ನೆಟ್ಕೊಳ್ಳಿ.
ಇನ್ನು ಅಲೋವೆರಾ ಗಿಡ ಎಲ್ಲರೂ ಬೆಳೆಸ್ತೀರಾ. ಅಲೋವೆರಾ ಜೊತೆಗೆ ತುಳಸಿ ಮತ್ತು ನಾಗಕನ್ನಿಕ ಮತ್ತು ಈ ಒಂದು ಲೆಕ್ಕಾಚಾರದಲ್ಲಿ ಮೂರನ್ನೂ ಕ್ರೋಢೀಕರಿಸಿ ನೀವು ಮಾಡಬೇಕಾಗತ್ತೆ. ಇದನ್ನು ವಿಶೇಷವಾಗಿ ಶುಕ್ರವಾರ ದಿವಸ ತಂದು ಇಟ್ಕೊಂಡು ಪೂಜೆ ಮಾಡಿ ಬೆಳೆಸ್ತಕ್ಕಂಥದ್ದು, ಅಥವಾ ಹುಣ್ಣಿಮೆ ದಿನ ವಿಶೇಷವಾಗಿ ತೊಗೊಂಬಂದು ಅದನ್ನಿಟ್ಟು ಪೂಜೆ ಮಾಡ್ತಕ್ಕಂಥದ್ದು ಬಹಳ ಬಹಳ ಅದ್ಭುತವಾಗಿರ್ತಕ್ಕಂತಹ ಧನಾತ್ಮಕ ಶಕ್ತಿಯನ್ನು ನಿಮ್ಮ ಮನೆ ಒಳಗಡೆ ತೊಗೊಂಬರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ದೈವಿ ಗಿಡವಾಗ್ತದೆ. ಯಾಕೆ ಅಲೋವೆರಾ ಕೂಡ ದೈವಿ ಗಿಡವೇ, ತುಳಸಿ ಗಿಡ ದೈವಿ ಗಿಡವೇ, ನಾಗಕನ್ನಿಕ ಕೂಡ ದೈವಿ ಗಿಡವೇ. ನಾಗನ ಸಂಬಂಧಪಟ್ಟಂಥ ಯಾವುದೇ ದೋಷಗಳಿದ್ರೂ ಕೂಡ ಈ ನಾಗಕನ್ನಿಕ ಗಿಡದಿಂದ ಅದು ಸಂಪೂರ್ಣವಾಗಿ ಅದಾಗ್ತದೆ. ಎಷ್ಟೋ ಜನ ಇವಾಗ ಜುಲೈ ತಿಂಗಳು ನಾಗ ಸರ್ಪಗಳು ಮರಿಯನ್ನು ಆಗ್ತಕ್ಕಂಥ ಒಂದು ಟೈಮ್, ಮರಿ ಸೀಸನ್ಗಳು, ಎಷ್ಟೋ ಮನೆಗಳಿಗೆ ಹಾವುಗಳು ಬರ್ತವೆ. ಅದು ಇದ್ದರೆ ನಿಮ್ಗೆ ಆ ಥರ ಪ್ರಭೆಗಳು ಯಾವುದೂ ಬರೋದಿಲ್ಲ. ಇವತ್ತು ಬಂದಂಥ ಸರ್ಪಗಳನ್ನು ಒಡೆದು ಹಾಳು ಮಾಡ್ತಿದ್ದೀರಾ. ಅದನ್ನೆಲ್ಲ ಬಿಟ್ಟು ದೈವಿಕ ಸ್ವರೂಪದಲ್ಲಿ ಎಲ್ಲರಿಗೂ ಬದುಕು ಹಕ್ಕಿದೆ, ಎಲ್ಲರನ್ನೂ ಕಾಪಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯಿಂದ ಈ ರೀತಿ ಲೆಕ್ಕಾಚಾರಗಳನ್ನು ನೀವು ಅಳವಡಿಸ್ಕೊಂಡಿದ್ದಾದಲ್ಲಿ ಜೀವನದಲ್ಲಿ ಬರ್ತಕ್ಕಂಥ ಹಲವಾರು ಸಮಸ್ಯೆಗಳು, ದುಃಖಗಳು, ದುಮ್ಮಾನಗಳನ್ನು ಈ ಪ್ರಕೃತಿ ಮಾತ್ರ ನಮಗೆ ಬಿಡಿಸ್ತಾಳೆ ಅಂತಂದರೆ ನೀವು ಅದನ್ನು ನೋಡ್ಕೋಬೇಕು. ಅದಾದಮೇಲೆ ಭಾಳ ವಿಶೇಷವಾಗಿ ಮನೆಯ ಸುತ್ತ ಗಂಜಲವನ್ನು ಎರಚಬೇಕು. ಗಂಜಲ ಬಹಳ ಅದ್ಭುತವಾಗಿರ್ತಕ್ಕಂಥ ಗಂಜಲ, ಅದು ದೇಸಿ ಗಂಜಲ ಆಗಿರಬೇಕು, ಅಥವಾ ಈ ಗಿರಿನಾರ್ ಹಸುವಿನ ಗಂಜಲ ಆಗಿದ್ದರೆ ಬಹಳ ಭಾಳ ಶ್ರೇಷ್ಠ. ಇದನ್ನು ಅಮಾವಾಸ್ಯೆ ಪೌರ್ಣಿಮೆಗಳಲ್ಲಿ ನಿರಂತರವಾಗಿ ನೀವು ಮನೆ ಸುತ್ತ ಸಿಂಪಡಿಸ್ತಾ ಬಂದರೆ ಅಥವಾ ಚಿಮುಕಿಸ್ತಾ ಬಂದರೆ ಇವೆಲ್ಲ ಪ್ರಕೃತಿ ಸಹಜವಾಗಿ ನಡೀತಕ್ಕಂಥದ್ದು. ಯಾಕಂದರೆ ಪ್ರಕೃತಿನೇ ದೈವ ಅಂತ ನಾವು ಕರಿತೀವಿ, ವಾತಾವರಣವೇ ದೈವ ಅಂತ ಕರಿತೀವಿ, ವಾತಾವರಣ ಶುದ್ಧತೆಯೇ ದೈವ ಅಂತ ಕರಿತೀವಿ. ಎಲ್ಲರಲ್ಲೂ ನಾವು ದೈವವನ್ನು ಕಾಣ್ತಾ ಇದ್ದೀವಿ. ಆದರೆ ಹೇಗೇಗೋ ಎದ್ದೊಳೋದು, ಹೇಗೇಗೋ ಮಲ್ಕೊಳ್ಳೋದು, ಹೇಗೇಗೋ ಕೆಲಸ ಮಾಡೋದು, ಯಾವಾಗೋ ದೀಪ ಹಚ್ಚೋದು, ಯಾವಾಗೋ ಪೂಜೆ ಮಾಡೋದು, ಇಷ್ಟ ಬಂದಾಗೆಲ್ಲ ಮಾಡೋದು, ಇದು ಯಾವುದೇ ಕಾರಣಕ್ಕೂ ಸಲ್ಲೋದಿಲ್ಲ. ಅದಕ್ಕೆ ಅವತ್ತಿನ ಕಾಲದೂ ಬ್ರಾಹ್ಮಿ ಮುಹೂರ್ತ ಮತ್ತು ಗೋಧೂಳಿ ಸಮಯ ಇವೆಲ್ಲ ಭಾಳ ವಿಶಿಷ್ಟವಾಗಿ ಅವತ್ತಿನ ಕಾಲದಲ್ಲಿ ವಿಂಗಡಣೆ ಮಾಡ್ತಾರೆ. ನಮ್ಮಲ್ಲಿ ಯಾರಾದರೂ ಒಬ್ಬರು ಹೆಣ್ಣುಮಗಳು ಮನೆಯಲ್ಲಿ, ಎಲ್ಲರೂ ಮಾಡಬೇಕು ಅಂತಲ್ಲ, ಎಲ್ಲರೂ ಮಾಡಿದ್ರೆ ತುಂಬ ಸಂತೋಷ. ಒಂದು ಹೆಣ್ಣು ಮಗಳು ಜವಾಬ್ದಾರಿ ತಗೊಂಡು ಇದನ್ನೆಲ್ಲ ಮಾಡ್ತಾ ಬಂದರೆ ನಿಮ್ಮಲ್ಲಿ ಆಗ ಬರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳು, ಅಶುಭಕಾರಕ ಘಟನೆಗಳು, ಅಥವಾ ಮಾನಸಿಕವಾಗಿ ನೆಮ್ಮದಿಯಲ್ಲಿರ್ತಕ್ಕಂತಹ ದಿನಗಳು, ಮತ್ತು ಭಿನ್ನಾಭಿಪ್ರಾಯ, ಒಬ್ಬರಿಂದೊಬ್ಬರಿಗೆ ಆಗ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ಇವೆಲ್ಲ ದೋಷಗಳು ಯಾವಾಗಲೂ ಮನೆ ಸುತ್ತ ತಾಂಡವಾಡ್ತಿದೆ. ಯಾಕಂದರೆ ಒಬ್ಬರ ಜಾತಕ ಇದ್ದಂಗೆ ಇನ್ನೊಬ್ಬರ ಜಾತಕ ಇರೋದಿಲ್ಲ, ಒಬ್ಬರಲ್ಲಿರ್ತಕ್ಕಂಥ ದೋಷಗಳು ಇನ್ನೊಬ್ಬರು ಇರೋದಿಲ್ಲ, ಒಬ್ಬರಲ್ಲಿ ಒಳ್ಳೇದಿದ್ರೆ ಇನ್ನೊಬ್ಬರಲ್ಲಿ ಕೆಟ್ಟದಿರ್ತದೆ. ಗಂಡ ಚೆನ್ನಾಗಿದ್ರೆ ಹೆಂಡತಿ ಚೆನ್ನಾಗಿರಲ್ಲ, ಹೆಂಡತಿ ಚೆನ್ನಾಗಿದ್ರೆ ಗಂಡ ಚೆನ್ನಾಗಿರಲ್ಲ. ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಪರಿಣಾಮ ಬೀರ್ತಕ್ಕಂತಹ ಈ ಗ್ರಹ ದೋಷಗಳು ಮನೆ ಸುತ್ತ ತಾಂಡವಾಡ್ತಿದ್ದಾಗ ನಾವು ಅದೇ ಒಂದು ಅಶುಭಕಾರಕತೆ ವಾತಾವರಣ ತಂದಾಗ ಇವೆಲ್ಲ ಬಹಳ ಬೇಗ ದಾಳಿಯನ್ನು ಮಾಡ್ತವೆ. ಆಗ ಎಷ್ಟೇ ವರ್ಷಗಳು ನಾವೊಂದು ಪೂಜೆ ಪುರಸ್ಕಾರ ಮಾಡಬೇಕು ಅಂದರೆ ಅದು ಸಮಯನೇ ಕೂಡ ಬರಲ್ಲ. ಎಷ್ಟೋ ಜನ ಹೇಳ್ತಾರೆ ನಾವು ಸತ್ಯನಾರಾಯಣ ಪೂಜೆ ಮಾಡಬೇಕು, ಆಗ್ತಾಯಿಲ್ಲ. ನಾವೊಂದು ಗಣೇಶ ಹೋಮ ಮಾಡಬೇಕು, ಆಗ್ತಾಯಿಲ್ಲ. ನಾವೊಂದು ವ್ರತ ಮಾಡಬೇಕು, ಆಗ್ತಾಯಿಲ್ಲ. ಯಾಕೆ ಆಗ್ತಿಲ್ಲ? ನಾವು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಬದಲಾವಣೆ ಆಗಬೇಕು, ನಮ್ಮಲ್ಲಿ ವಾತಾವರಣ ಬದಲಾವಣೆ ಆಗಬೇಕು, ಈ ನಿಯಮಗಳು ಅಳವಡಿಸ್ಕೊಳ್ಬೇಕು. ಯಾಕಂದರೆ ಹಲವಾರು ಎಲ್ಲ ರೀತಿಯಾಗಿರ್ತಕ್ಕಂಥ ನಿಯಮಾವಳಿಗಳು ನಮ್ಮನ್ನು ಮಾಡ್ಕೊಂಡು ಹೋಗಿದ್ದಾರೆ. ಇದನ್ನು ನಾವು ಮಾಡ್ಕೋಬೇಕು. ಹಾಗೆ ಮನೆಯಲ್ಲಿರ್ತಕ್ಕಂತಹ ತಾಮ್ರದ ಪಾತ್ರೆ, ಕಂಚಿನ ಪಾತ್ರೆ, ಈ ಥರ ಎಲ್ಲ ಪಾತ್ರೆಗಳು, ಬೆಳ್ಳಿ ಪಾತ್ರೆಗಳು ಅಥವಾ ಚಿನ್ನದ ಪಾತ್ರೆಗಳು, ತಟ್ಟೆಗಳು, ಲೋಟಗಳು, ಇವೆಲ್ಲವನ್ನು ಆಗಾಗ ಶುದ್ಧಿ ಮಾಡಿ ಯಾವಾಗಲೂ ಪಳ ಅಂತ ಹೊಳಿತಿರಬೇಕು. ಯಾಕಂದರೆ ತಾಮ್ರ ಅಂದರೆ ಸೂರ್ಯ, ಕಂಚು ಅಂದರೆ ವಿಷ್ಣು, ಬೆಳ್ಳಿ ಅಂದರೆ ಚಂದ್ರ, ಚಿನ್ನ ಅಂದರೆ ಶುಕ್ರ, ಗುರು. ಇವರೆಲ್ಲ ನಾವು ಯಾವಾಗ ಹಾಗಾಗಿ ಬಿಸಾಕಿ ಹಾಗಾಗಿ ಇಟ್ಟು ಅವೆಲ್ಲ ಧೂಳು ಕಸ ಕಡ್ಡಿಯಿಂದ ಯಾವಾಗ ಮಂಕ್ ಬಂದಿರ್ತದೋ, ಯಾವಾಗ ಎಣ್ಣೆ ಜಿಡ್ಡಿರ್ತದೋ, ಆಗ ಅವೆಲ್ಲ ಆ ವೈಬ್ರೇಷನ್ಸ್, ಆ ಲೋಹದಲ್ಲಿರ್ತಕ್ಕಂಥ ವೈಬ್ರೇಷನ್ಗಳು ಎಲ್ಲ ಮಸುಕಾಗೋಗ್ತದೆ. ನೋಡಿ, ನಾವು ನವಧಾನ್ಯಗಳು, ನವಗ್ರಹಗಳು, ನವದೇವತೆಗಳು ಅಂತೀವಿ, ನವಲೋಹಗಳು, ನವಗ್ರಹಗಳು ಅಂತ ಕರಿತೀವಿ ನಾವು. ಯಾವಾಗ ನಾವು ಉಪಯೋಗ ಮಾಡ್ತಕ್ಕಂತಹ ಈ ವಸ್ತುಗಳನ್ನೆಲ್ಲ ನಾವು ಯಾವಾಗ ಮಸುಕಾಗಿಟ್ಟು, ಕೊಳೆಯಿಂದ ಇಟ್ಟು, ಜಿಡ್ಡಿಂದ ಇಟ್ಟು, ಯಾವಾಗ ಅದನ್ನು ಶುದ್ಧಿ ಮಾಡದೆ ಹಾಗೆ ಇಡ್ತೀವಿ, ಅವೆಲ್ಲ ನಮಗೆ ತೊಂದರೆಯನ್ನು ಮಾಡ್ತವೆ. ಯಾಕಂದರೆ ಆ ಎನರ್ಜಿ ಹೋಯ್ತು ಅಂದರೆ ಆಟೋಮೆಟಿಕ್ ನಮ್ಗೆ ಆಗ್ತದೆ. ಎಷ್ಟೋ ಜನ ದೇವರು ಪೂಜೆ ಮಾಡ್ತಕ್ಕಂಥ ವಸ್ತುಗಳನ್ನು ತೊಳೆಯೋದೇ ಇಲ್ಲ, ಸುಮ್ಮನೆ ಏನೋ ಮಾಡಿಬಿಡ್ತಾರೆ. ವಾರಕ್ಕೆ ಒಂದು ಸರಿಯಾದರೂ ನೀವು ಉಪಯೋಗ ಮಾಡ್ತಕ್ಕಂಥ ಯಂತ್ರ ಅಥವಾ ತಂತ್ರದ ವಸ್ತುಗಳು, ತಟ್ಟೆ, ವಿಗ್ರಹಗಳು, ಗಂಟೆ, ಎಲ್ಲ ಪೂಜಾ ಸಾಮಗ್ರಿಗಳನ್ನು ಕೂಡ ನೀವು ವಾರಕ್ಕೆ ಒಂದು ಸರಿ ಆದರೂ ಕೂಡ ಪನ್ನೀರಿನಲ್ಲಿ ತೊಳೆದು ಶುದ್ಧಿಗೊಳಿಸಿ ಮಾಡಬೇಕು. ಯಾಕಂದರೆ ಇವೆಲ್ಲ ದೈವಿಕ ವಸ್ತುಗಳು. ದೈವಿಕ ವಸ್ತುಗಳನ್ನು ವಾರಕ್ಕೊಂದು ಸರಿ ಆದರೂ ನೀವು ಶುದ್ಧ ಮಾಡಬೇಕು. ಸುಮ್ಮನೆ ಕಾಟಾಚಾರಕ್ಕೆಲ್ಲ ಜೋಡಿಸಿದ್ದೀವಿ, ವರ್ಷಕ್ಕೊಂದ್ಸರಿ ತೆಗೋಣ ಅಂತಂದರೆ ಏನು ಪ್ರಯೋಜನ ಆಗೋದಿಲ್ಲ. ಅದರಿಂದ ಕೊಳೆ, ಕಸ, ಕಡ್ಡಿ, ಜಿಡ್ಡು ಎಲ್ಲಿರ್ತದೆ ಅಲ್ಲಿ ದೈವ ಇರೋದಿಲ್ಲ, ಅಲ್ಲಿ ಮಹಾಲಕ್ಷ್ಮಿ ವಾಸ ಮಾಡೋದಿಲ್ಲ.
ಅದರಿಂದ ಇದೆಲ್ಲ ಶುದ್ಧೀಕರಣ ಮಾಡ್ಕೊಂಡೋಗಿ ಒಳ್ಳೆಯದಾಗ್ತದೆ.